ಈ ಸ್ಟೇಜ್ ಮಿಸ್ ಆದ್ರೆ ನಂತರ ಹೈಟ್ ಗೇನ್ ಆಗೋದು ತುಂಬಾ ಕಷ್ಟ ಆಗ್ಬೋದು. 15 ರಿಂದ 16 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ಇಂದ ಈಸಿಯಾಗಿ ಹೈಟ್ ಹೆಚ್ಚಿಸಬಹುದು ಅಂತ ಅನ್ಕೊಂಡಿದೀರಾ? ಇದು ನಿಮ್ಮ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಆಗಿರ್ಬೋದು. ತುಂಬಾ ಪೇರೆಂಟ್ಸ್ ತಮ್ಮ 15 ರಿಂದ 16 ವರ್ಷದ ಮಕ್ಕಳನ್ನ ಕರ್ಕೊಂಡ್ಬಂದು ಏನಂತ ಕೇಳ್ತಾರೆ ಅಂದ್ರೆ, ಡಾಕ್ಟರ್ ಈ ಏಜ್ ಅಲ್ಲಿ ಹೈಟ್ ಜಾಸ್ತಿ ಮಾಡ್ಬೋದಾ? ಪೇರೆಂಟ್ಸ್ ನೀ ತಿಳ್ಕೊಬೇಕಾದ ಒಂದ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಮಕ್ಕಳಲ್ಲಿ ಹೈಟ್ ಗೇನ್ ಆಗೋದು ಪ್ಯೂಬರ್ಟಿ ಕಂಪ್ಲೀಟ್ ಆಗೋಕ್ಕಿಂತ ಮುನ್ನ, ಹೆಣ್ಮಕ್ಳಲ್ಲಿ ಪೀರಿಯಡ್ ಶುರುವಾಗೋಕ್ಕಿಂತ ಮುಂಚೆ ಹಾಗೂ ಗಂಡ್ ಮಕ್ಕಳಲ್ಲಿ ಮಿಡ್ ಪ್ಯೂಬರ್ಟಿ ಸ್ಟೇಜ್ ಅಲ್ಲಿ ಪೀಕ್ ಗ್ರೋತ್ ಆಗುತ್ತೆ. ಪ್ಯೂಬರ್ಟಿ ಕೊನೆ ಸ್ಟೇಜಸ್ಗೆ ಬಂದಾಗ ಬೋನ್ಸ್ ನ ಗ್ರೋತ್ ಪ್ಲೇಟ್ಸ್ ಕ್ಲೋಸ್ ಆಗೋಕೆ ಶುರು ಆಗುತ್ತೆ. ಆ ನಂತರ ಹೈಟ್ ಗೇನ್ ತುಂಬಾ ಕಡಿಮೆ, ಸಾಮಾನ್ಯವಾಗಿ ಸುಮಾರು 2 ರಿಂದ 3 ಸೆಂಟಿಮೀಟರ್ ಮಾತ್ರ. ನ್ಯೂಟ್ರಿಷನ್, ಓವರ್ ಆಲ್ ಹೆಲ್ತ್, ಥೈರಾಯ್ಡ್ ಫಂಕ್ಷನ್, ಗ್ರೋತ್ ಹಾರ್ಮೋನ್, ಪ್ಯೂಬರ್ಟಿ ಇವೆಲ್ಲ ನಾರ್ಮಲ್ ಇದ್ರೆ ಪ್ಯೂಬರ್ಟಿ ಕಂಪ್ಲೀಟ್ ಆಗೋ ಸಮಯಕ್ಕೆ ಮಗು ತನ್ನ ಜೆನೆಟಿಕ್ ಹೈಟ್ ಪೊಟೆನ್ಷಿಯಲ್ ನ ಆಲ್ರೆಡಿ ರೀಚ್ ಆಗಿರ್ಬೋದು. ಗ್ರೋತ್ ಪ್ಲೇಟ್ಸ್ ಒಂದ್ಸರಿ ಫ್ಯೂಸ್ ಆದ್ಮೇಲೆ ಹೈಟ್ ಅನ್ನು ಜಾಸ್ತಿ ಮಾಡೋ ಸೈಂಟಿಫಿಕಲಿ ಪ್ರೂವನ್ ಟ್ರೀಟ್ಮೆಂಟ್ ಯಾವುದು ಸದ್ಯಕ್ಕಿಲ್ಲ. ಹಾಗಾಗಿ ತುಂಬಾ ಲೇಟ್ ಆಗೋವರೆಗೂ ವೇಟ್ ಮಾಡಬೇಡಿ. ಈ ರೀಲ್ ಸೇವ್ ಮಾಡಿ, ವರಿಡ್ ಪೇರೆಂಟ್ಸ್ಗೆ ಶೇರ್ ಮಾಡಿ, ಫಾಲೋ ಮಾಡಿ.